ಜಗಳೂರು ತಾಲೂಕಿನ ಎಲ್ಲ ಕಾಡುಗೊಲ್ಲ ಸಮಾಜಗಳಿಂದ ತಾಲೂಕು ಕಚೇರಿಗೆ ಆಗಮಿಸಿ ಅರ್ಜಿ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಕಾಡುಗೊಲ್ಲ ಸಮಾಜದ ಮುಖಂಡ ಎಚ್.ಎಂ. ಹೊಳೆ ಮಹಾಲಿಂಗಪ್ಪ ತಿಳಿಸಿದ್ದಾರೆ. ಜಗಳೂರಿನಲ್ಲಿ ಮಾತನಾಡಿದ ಅವರು, ಕಾಡುಗೊಲ್ಲ ಜಾತಿಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ಪ್ರಮಾಣ ನೀಡುವಂತೆ ಜನವರಿ 16ರಂದು ಅರ್ಜಿ ಸಲ್ಲಿಸಲಾಗುತ್ತಿದೆ ಅಂತ ಹೇಳಿದರು. ಇನ್ನು ರಾಜ್ಯ ಸರ್ಕಾರದ ಆದೇಶ ಇದ್ದರೂ ಜಗಳೂರು ತಾಲೂಕಿನಲ್ಲಿ ಅಧಿಕಾರಿಗಳು ಜಾತಿ ಪ್ರಮಾಣ ಪತ್ರ ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ. ಜೊತೆಗೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿರುವುದು ನೆಪಕ್ಕೆ ಮಾತ್ರ ಅಂತ ಕಿಡಿಕಾರಿದ್ರು. ಅಲ್ಲಿನ ಸ್ಥಳೀಯ ಆಡಳಿತ ತಾಲೂಕು ದಂಡಾಧಿಕಾರಿಗಳು ಅಲ್ಲಿ ಹೆಜ್ಜೆ ಹಾಕಿರ್ತಕ್ಕಂಥ ಪ್ರತಿಯೊಬ್ಬ ಕಾಡುಗೊಲ್ಲ ಅಂತ ಹೇಳ್ಬಿಟ್ಟು ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಅದನ್ನ ಬೇಕಾದ್ರೆ ನಿಮಗೆ ದಾಖಲೆ ನಾನು ನಿಮಗೆ ಮಾಧ್ಯಮ ಮಿತ್ರರಿಗೆ ನಾನು ಕೊಡ್ಲಿಕ್ಕೆ ಬಯಸ್ತೀನಿ. ಏನು ಇವತ್ತು ನಾವು ಕೇಳ್ತಕ್ಕಂಥದ್ದು ಮತ್ತೇನು ಅಲ್ಲ, ನಮ್ಮ ಒಂದು ಅಸ್ಮಿತೆ, ನಾವು ಕಾಡುಗೊಲ್ಲರು ಇದ್ದೀವಿ, ಈ ತಾಲೂಕು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು. ಸೋಮವಾರ ನಾವು ಇಡೀ ತಾಲೂಕಿನ ಎಲ್ಲ ಗೊಲ್ಲರಟ್ಟಿಗಳಿಗೂ ಕೂಡ ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರವಾಗಿ ಒಂದು ಸಂದೇಶವನ್ನು ಕಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಬರುವ ಸೋಮವಾರ ನಾವು 11 ಗಂಟೆಗೆ ತಾಲೂಕು ಕಚೇರಿಯಲ್ಲಿ ನಾವೆಲ್ಲ ದಾಖಲೆಗಳ ಸಮೇತವಾಗಿ ನೋಡಿ ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರವನ್ನು ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀವಿ. ತಾಲೂಕಿನ ಎಲ್ಲ 22 ಗೊಲ್ಲರಟ್ಟಿಯಲ್ಲಿರ್ತಕ್ಕಂಥ ನನ್ನೆಲ್ಲ ವಿದ್ಯಾವಂತ ಬಂಧುಗಳು ಮತ್ತೆ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ಎಲ್ಲ ಯುವ ಸಮುದಾಯ ತಾವೆಲ್ಲ ದಾಖಲೆಗಳನ್ನ ಸಂಗ್ರಹ ಮಾಡ್ಕೊಂಡ್ಬಂದು ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರಕ್ಕೆ ನಾವು ಅರ್ಜಿಯನ್ನ ಸಲ್ಲಿಸಬೇಕು. ಆ ಸಲ್ಲಿಸಿದಂತ ಸಂದರ್ಭದಲ್ಲಿ ನಮಗೇನಾದ್ರು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ತಾಲೂಕು ಆಡಳಿತ ಅಂದ್ರೆ, ಸಕಾರಾತ್ಮಕವಾಗಿ ಇಲಾಖೆ ತಾಲೂಕು ದಂಡಾಧಿಕಾರಿಗಳು ನಮಗೆ ಸ್ಪಂದಿಸಿಲ್ಲ ಅನ್ನೋದಾದ್ರೆ ನಾವು ತಾಲೂಕು ಕಚೇರಿಯ ಮುಂದ್ಗಡೆ ಅನಿರ್ದಿಷ್ಟಾವಧಿಯ ಧರಣಿಯನ್ನ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಯಾಕೆಂತಂದ್ರೆ ನಾವು ಕೇಳ್ತಕ್ಕಂಥದ್ದು ನಮ್ಮ ನ್ಯಾಯಬದ್ಧವಾದಂತಹ ಹಕ್ಕು, ಸಂವಿಧಾನಿಕ ಹಕ್ಕು. ನಮ್ಮ ಒಂದು ಈ ದೇಶದ ಪ್ರಾಚೀನ ಇತಿಹಾಸವನ್ನು ಹೊಂದಿರತಕ್ಕಂಥದ್ದಲ್ಲಿ ಇರ್ತಕ್ಕಂತಹ 40 ತಾಲೂಕುಗಳಲ್ಲಿ 12 ಜಿಲ್ಲೆಗಳಲ್ಲಿ ಈಗಾಗಲೇ ಕಾಡುಗೊಲ್ಲರು ವಾಸವನ್ನ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ದೃಢೀಕರಣ ಆಗಿರ್ತಕ್ಕಂಥದ್ದು. ಆ ದೃಢೀಕರಣ ಆಗಿದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಒಂದು ಆದೇಶ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಾಡುಗೊಲ್ಲರು ಇದ್ದಾರೆ ಆ ಕಾಡುಗೊಲ್ಲರಿಗೆ ಕಾಡುಗೊಲ್ಲ ಅಂತ ಹೇಳ್ಬಿಟ್ಟು ಜಾತಿ ಪ್ರಮಾಣ ಪತ್ರವನ್ನು ಕೊಡಿ ಅಂತಕ್ಕಂಥದ್ದು. ಆದ್ರೆ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ನಾವೀಗಾಗಲೇ ಸುಮಾರು ಒಂದು 20ರಿಂದ 30 ಅರ್ಜಿಗಳನ್ನು ಸಲ್ಲಿಸಿದ್ದೀವಿ. ನಾವು ಕಾಡುಗೊಲ್ಲರು ಇದ್ದೀವಿ, ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ರಿ ಅಂತಕ್ಕಂಥ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಇದುವರೆಗೂ ಕೂಡ ಒಂದೇ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಜಗಳೂರು ತಾಲೂಕಲ್ಲಿ ಬರ್ತಕ್ಕಂಥ 25 ಗೊಲ್ಲರಟ್ಟಿಗಳು, ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಮತ್ತು ದಾವಣಗೆರೆ ತಾಲೂಕಲ್ಲಿ ಬರ್ತಕ್ಕಂಥ 14 ಗೊಲ್ಲರಟ್ಟಿಗಳು, ಚನ್ನಗಿರಿ ತಾಲೂಕಲ್ಲಿ ಬರ್ತಕ್ಕಂಥ 12 ಗೊಲ್ಲರಟ್ಟಿಗಳಲ್ಲಿ ಎಲ್ಲ ಕಡೆನೂ ಕೂಡ ಇವತ್ತು ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರ ಕೊಡ್ರಿ ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಾವು. ಆದ್ರೆ ಇದುವರೆಗೂ ಕೂಡ ಸಂಬಂಧಪಟ್ಟಂತಹ ತಾಲೂಕು ದಂಡಾಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳದೆ ಇವತ್ತು ಕಾಡುಗೊಲ್ಲರಿಗೆ ಅವ್ರದೇ ಆಗಿರ್ತಕ್ಕಂಥ ಒಂದು ಜಾತಿ ಪ್ರಮಾಣ ಪತ್ರವನ್ನು ಕೊಡ್ಲಿಕ್ಕೆ ಮೀನೆ ಮೇಷೆ ಎಣಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಖಂಡಿಸ್ತಾ ಇದ್ದೀವಿ.